ಲೋಕಸಭೆಯಲ್ಲಿಂದು ಕಲಾಪಕ್ಕೆ ವಿರೋಧ ಪಕ್ಷಗಳ ಸದಸ್ಯರಿಂದ ಪದೇ ಪದೇ ಅಡ್ಡಿ ಉಂಟಾಗಿದ್ದರಿಂದ ಸದನವನ್ನು 2 ಬಾರಿ ಮುಂದೂಡಲಾಗಿತ್ತು. ಸದನ ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರಶ್ನೋತ್ತರ ವೇಳೆಯಲ್ಲಿ ಮೀನುಗಾರಿಕೆ, ಪಶುಪಾಲನೆ ಮತ್ತು ಹೈನುಗಾರಿಕೆ ಖಾತೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉತ್ತರ ನೀಡುವ ವೇಳೆ ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ ಸೇರಿದಂತೆ ಪ್ರತಿಪಕ್ಷಗಳ ಗದ್ದಲ ಹೆಚ್ಚಾಯಿತು. ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಪೀಠಾಸೀನಾಧಿಕಾರಿ ಪಿಸಿ ಮೋಹನ್ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದರು. Now papers to be laid on the table. Item number 2. ಬಳಿಕ ಸದನ ಸೇರಿದಾಗಲೂ ವಿರೋಧ ಪಕ್ಷ ಸದಸ್ಯರ ಗದ್ದಲ ಮುಂದುವರಿಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಹಲವು ಸದಸ್ಯರು ಉತ್ಸಾಹದಿಂದಿದ್ದಾರೆ. ಆದರೆ ಕಲಾಪಕ್ಕೆ ಅವಕಾಶ ನೀಡದೆ ನಿರಂತರ ಗದ್ದಲ ಉಂಟು ಮಾಡುತ್ತಿರುವುದು ಸರಿಯಲ್ಲ ಎಂದರು. ಕಲಾಪದ ಸಮಯ ಅತ್ಯಮೂಲ್ಯವಾಗಿದ್ದು ಚರ್ಚೆ ನಡೆಯದಿದ್ದಲ್ಲಿ ಎಲ್ಲರಿಗೂ ಅನಾನುಕೂಲವಾಗುತ್ತದೆ. ಹೀಗಾಗಿ ಸಂಸದೀಯ ಕಾರ್ಯವ್ಯವಹಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಕೋರಿದರು. अपना बात शुरू नहीं करते हैं, हर दिन इस तरह वेल में आकर के हंगामा खड़ा करते हैं, पार्लियामेंट चलने नहीं देते हैं, नुकसान सबका हो रहा है। मैं फिर से अपील करना चाहता हूं कि आप लोगों ने इस सदन का गरिमा बहुत गिरा चुका है और ज्यादा गिराने का कोई आवश्यकता नहीं है। बजट पे चर्चा सीधा सीधा शुरू होना चाहिए। अध्यक्ष जी, ಆಗಲೂ ಗದ್ದಲ ಮುಂದುವರಿದಾಗ ಪೀಠಾಸೀನಾಧಿಕಾರಿ ಪಿಸಿ ಮೋಹನ್ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಪ್ಲೀಸ್ ಗೋ ಬ್ಯಾಕ್ ಟು ಯುವರ್ ಸೀಟ್ಸ್. ಲೆಟ್ ದ ಬಜೆಟ್ ಡಿಸ್ಕಷನ್ ಸ್ಟಾರ್ಟ್. ದ ಹೌಸ್ ಸ್ಟ್ಯಾಂಡ್ ಅಡ್ಜರ್ನ್ ಟು ಮೀಟ್ ಅಗೇನ್ ಅಟ್ 2 PM. ಮಧ್ಯಾಹ್ನ ಸದನ ಸೇರಿದಾಗ ಬಜೆಟ್ ಮೇಲಿನ ಚರ್ಚೆ ಮುಂದುವರಿಯಿತು. ಬಿಜೆಪಿ ಸಂಸದೆ ಅಪರಾಜಿತಾ ಸಾರಂಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ಪರಿಕಲ್ಪನೆ ಹಾಗೂ ದಕ್ಷ ನಾಯಕತ್ವದಿಂದಾಗಿ ಭಾರತ ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತಿದ್ದು ಭಾರತದ ಪ್ರಗತಿಗೆ ಜಾಗತಿಕ ಪ್ರಶಂಸೆ ವ್ಯಕ್ತವಾಗಿದೆ ಎಂದರು. ದೇಶದ ರಫ್ತು ಪ್ರಮಾಣ ಗಣನೀಯ ಏರಿಕೆ ಕಂಡಿದ್ದು $800 ಶತಕೋಟಿ ಮೌಲ್ಯ ತಲುಪಿದೆ. ನಿರುದ್ಯೋಗ ದರ ಶೇಕಡ 4.8ಕ್ಕೆ ಇಳಿಕೆಯಾಗಿದೆ. 2011 ರಿಂದ 2014 ಅವಧಿಯಲ್ಲಿ ಹಣದುಬ್ಬರ ಪ್ರಮಾಣ ಶೇಕಡ 9.8ರಷ್ಟಿದ್ದು ಈಗ ಶೇಕಡ 1.7ಕ್ಕೆ ಇಳಿಕೆಯಾಗಿದೆ. ಭಾರತ ಜಾಗತಿಕ ಬಂಡವಾಳ ಹೂಡಿಕೆಗೆ ಅತ್ಯಾಕರ್ಷಕ ತಾಣವಾಗಿ ಹೊರಹೊಮ್ಮಿದೆ ಎಂದರು. The unemployment rate, all of us have been talking about the unemployment rate. It's declining every day and at this juncture it is 4.8%. We must realize this. हमारा देश वैश्विक निवेशकों, फॉरेन इन्वेस्टर्स के लिए एक भरोसेमंद गंतव्य की तरफ उभर के आया है और हम सबको समझना होगा कि इस तरह की जो आर्थिक स्थिति है, जब विश्व में हमारी प्रशंसा हो रही है, हम मजबूत जमीन पर खड़े हैं, यह कोई संयोग नहीं है। यह हमारे अनुशासित वित्तीय प्रबंधन, संरचनात्मक सुधारों और स्पष्ट नीति का प्रमाण है. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಆಶಾದಾಯಕ ಅಂಶಗಳಿಲ್ಲ, ಮಾನವ ಸಾಮರ್ಥ್ಯದ ಮೇಲೆ ಹೆಚ್ಚಿನ ಹೂಡಿಕೆ ಮಾಡಿಲ್ಲ, ತಂತ್ರಜ್ಞಾನವನ್ನು ಜನರಿಗೆ ತಲುಪಿಸುವ ಕ್ರಮಗಳ ಉಲ್ಲೇಖವಿಲ್ಲ ಎಂದು ಆರೋಪಿಸಿದರು. Continued underfunding paired with grand promises will not uplift our children. It will mortgage India's future at a discount. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಯುರೋಪ್ ಒಕ್ಕೂಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಹಾಗೂ ಅಮೆರಿಕದೊಂದಿಗಿನ ಒಡಂಬಡಿಕೆ ಗಮನಿಸಿದರೆ ಸ್ವದೇಶಿ ಮತ್ತು ಆತ್ಮನಿರ್ಭರತೆಗೆ ಅವಕಾಶ ಎಲ್ಲಿದೆ ಎಂಬ ಪ್ರಶ್ನೆ ಮೂಡಿದೆ. ಬಜೆಟ್ನಲ್ಲಿ ಆಶಾದಾಯಕ ಅಂಶಗಳಿಲ್ಲ ಎಂದು ಹೇಳಿದರು. उनके साथ ये परेशानी क्यों? बजट पर सबसे पहला सवाल यही है कि डील पहले बनी है बजट,